ಇನ್ನು ನಿನ್ನೆ ಸಿಟಿ ರವಿ ಅವರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರ ಹಣೆ ಭಾಗಕ್ಕೆ ಆಗಿರುವ ಗಾಯದ ಬಗ್ಗೆ ಕೂಡ ಟೀಕೆ ಮಾಡಿದರು. ಗಾಯದ ಕುರಿತಂತೆ ದಾಖಲೆಯನ್ನ ಬಹಿರಂಗಪಡಿಸಿದ್ದಾರೆ ಸಿಟಿ ರವಿ. ಅದೆಷ್ಟು ಸ್ಟಿಚ್ ಬಿಚ್ಚಿದೆ ನೋಡೇ ಬಿಡೋಣ. ಎಷ್ಟು ಸ್ಟಿಚ್ ಅನ್ನ ಹಾಕಿದ್ದಾರೆ ವೈದ್ಯರು ತೋರಿಸ್ಬಿಡಿ. ಪಟ್ಟಿ ಕಟ್ಕೊಂಡ್ಬಿಟ್ಟು ಜನರ ಕಣ್ಣಿಗೆ ಪಟ್ಟಿ ಕಟ್ಟೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳಿ ಟೀಕೆ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಅದಕ್ಕೆ ವೈದ್ಯರು ಚಿಕಿತ್ಸೆ ನೀಡಿರುವ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಸಿಟಿ ರವಿ. ಆಣೆ ಪ್ರಮಾಣದ ಪಾಲಿಟಿಕ್ಸ್ ಆಯಿತು. ಪ್ರಕರಣದ ತನಿಖೆಗೆ ಪ್ರತ್ಯೇಕ ದೂರು ಕೂಡ ನೀಡಿದ್ದಾಯಿತು. ದಾಖಲಾಗಿರುವ ದೂರು ಸಿಐಡಿಗೆ ಹಸ್ತಾಂತರ ಕೂಡ ಮಾಡಾಯಿತು. ಇದೀಗ ಗಾಯದ ಕುರಿತಾದ ಪಾಲಿಟಿಕ್ಸ್. ಸಿಟಿ ರವಿ ಅವರನ್ನ ಬಂಧನಕ್ಕೊಳಪಡಿಸಿದ ದಿನ ಅವರ ತಲೆಭಾಗಕ್ಕಾದ ಈ ಗಾಯದ ಕುರಿತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಟೀಕೆ ಮಾಡಿದ್ರು. ಚಿಕಿತ್ಸೆಯ ಡೀಟೇಲ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಸಿಟಿ ರವಿ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಆಣೆ ಪ್ರಮಾಣದ ಪಾಲಿಟಿಕ್ಸ್, ಅದರ ಜೊತೆಗೆ ಹಣೆಗಾಗಿರುವ ಗಾಯದ ಕುರಿತಾಗಿಯೂ ಪಾಲಿಟಿಕ್ಸ್. ಪ್ರತ್ಯೇಕವಾಗಿ ಪ್ರಕರಣವನ್ನ ಸಿಐಡಿ ಕೂಡ ದಾಖಲು ಮಾಡಲಾಗಿದೆ. ಅಲ್ಲಿಗೆ ಇವತ್ತು ಕೂಡ ರಾಜ್ಯ ರಾಜಕೀಯದಲ್ಲಿ ಡರ್ಟಿ ಟಾಕ್ನ ವಾರ್ ಮುಂದುವರೆದಿದೆ. ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ ಸ್ಮಿತಾ, ಈ ಒಂದು ಟಾಕ್ ವಾರ್ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಮೊದಲನೇದಾಗಿ ಈ ಒಂದು ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಸಿಟಿ ರವಿರವರಿಗೆ ಒಂದು ಕರೆಯನ್ನ ಕೊಟ್ಟಿರುವಂಥದ್ದು. ಏನು, ನೀವು ದೇವರನ್ನ ನಂಬುತ್ತೀರ, ನಾನು ಕೂಡ ಭಾರತದಲ್ಲಿರುವಂಥ ಅಷ್ಟು ದೇವಾನುದೇವತೆಗಳನ್ನು ನಂಬ್ತೇನೆ, ನನ್ನ ಕುಟುಂಬ ಸಮೇತ ನಾನು ಧರ್ಮಸ್ಥಳಕ್ಕೆ ಬರ್ತೇನೆ, ನೀವು ನಿಮ್ಮ ಧರ್ಮಪತ್ನಿಯೊಂದಿಗೆ ಅಲ್ಲಿ ಬಂದು ನೀವು ಯಾವ ಪದವನ್ನು ಬಳಸಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದೀರಾ, ಅದನ್ನು ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳಲಿ. ಆ ಒಂದು ಕರೆಯನ್ನು ಈ ಸದ್ಯದ ಮಟ್ಟಿಗೆ ಸಿಟಿ ರವಿರವರಿಗೆ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಅಂತಹ ಪದಗಳನ್ನು ಮಾತನಾಡಿದಂತಹ ಸಿಟಿ ರವಿರವರ ಬಾಯಿಂದ ಸತ್ಯವನ್ನು ಕೇಳೋದಾಗಲಿ ಅಥವಾ ಅವರಿಂದ ಯಾವುದೇ ಉತ್ತರವನ್ನು ಪಡೆಯೋದಕ್ಕೆ ನಾನು ನಿರೀಕ್ಷೆ ಇಲ್ಲ. ಆದರೆ ಭಗವಂತನ ಮೇಲೆ ನಂಬಿಕೆ ಇರೋರೇ ಆದರೆ ಅಲ್ಲಿಗೆ ಬಂದು ಆಣೆ ಪ್ರಮಾಣವನ್ನು ಮಾಡಲಿ, ಅಲ್ಲಿಗೆ ಯಾರು ಸತ್ಯ ಯಾರು ಸುಳ್ಳು ಅಂತ ಗೊತ್ತಾಗುತ್ತೆ ಅನ್ನೋದು ಮೊದಲನೇ ಆಯಾಮ ಆಗುತ್ತೆ. ಅದರ ಜೊತೆಗೆ ಎರಡನೇ ಆಯಾಮ ಅಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಸಿಟಿ ರವಿರವರು ಕೊಟ್ಟಿದ್ದಂಥ ದೂರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಿಟಿ ರವಿರವರು ಅವಾಚ್ಯ ಪದಗಳನ್ನು ಬಳಸಿದ್ರು ಅನ್ನೋದು ಮತ್ತೊಂದು ದೂರು. ಈ ಎರಡೂ ದೂರುಗಳನ್ನ ಎಡಾ ಮಾರ್ಟಿನ್ ಕಮಿಷನರ್ ಅವರು ಈ ಸದ್ಯದ ಮಟ್ಟಿಗೆ ಸಿಐಡಿಗೆ ರಾಜಕೀಯದಲ್ಲಿ ಡರ್ಟಿ ಟಾಕ್ ನ ವಾರ್ ಮುಂದುವರೆದಿದೆ. ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಅಶ್ಲೀಲ ಪದ ಬಳಕೆ ವಿಚಾರ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದೆ. ಇದರ ನಡುವೆ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಕೂಡ ಪ್ರಾರಂಭ ಆಗಿದೆ. ಸಿಟಿ ರವಿ ಅವರು ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ, ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿ ಅಂತ ಕೇಸರಿ ಕಲಿಗೆ ಹೆಬ್ಬಾಳ್ಕರ್ ಚಾಲೆಂಜ್ ಹಾಕಿದ್ದಾರೆ. ಆಣೆ ಪ್ರಮಾಣ ಕೂಡ ಎಂಟರ್ ಆಯಿತು ಈ ವಿಚಾರದಲ್ಲಿ. ಇದೀಗ ಆಕ್ಷೇಪಾರ್ಹ ಪದ ಬಳಸಿಲ್ಲ ಅನ್ನೋದು ನಿಜ ಆದರೆ ಧರ್ಮಸ್ಥಳಕ್ಕೆ ಬನ್ನಿ, ಮಂಜುನಾಥನ ಸನ್ನಿಧಿಯಲ್ಲಿ ನಿಂತು ಆಣೆ ಮಾಡಿ, ಪತ್ನಿ ಜೊತೆ ಬಂದು ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳಿ, ನಾನು ನನ್ನ ಕುಟುಂಬದ ಜೊತೆಯಲ್ಲೇ ಬರ್ತೀನಿ ಧರ್ಮಸ್ಥಳಕ್ಕೆ ಅಂತ ಸಿಟಿ ರವಿ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ, ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ, ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಆದರೆ ಜನರ ಎದುರುಗಡೆ, ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನು ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ, ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾರೆ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ, ಮತ್ತೊಂದು ಕಡೆ ಈ ತನಿಖೆ ಆಗಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕೆ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದು ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ
MLC ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ, ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಕೇಸ್ ಈಗ ಸಿಐಡಿಗೆ ಹಸ್ತಾಂತರ ಆಗಿದೆ. 2 ಕೇಸ್ ಹಸ್ತಾಂತರ ಮಾಡಿದ್ದಾರೆ ಕಮಿಷನರ್ ಯಡಮಾಟಿನ್. ಸಿಟಿ ರವಿ ವಿರುದ್ಧ ಹಿರೇಬಾಗೇವಾಡಿಯಲ್ಲಿ ದಾಖಲಾದ ಕೇಸ್, ಸಚಿವೆ ಹೆಬ್ಬಾಳ್ಕರ್ ಅವರ ಆಪ್ತರು ನೀಡಿದಂತಹ ದೂರು, ಹಾಗೆ ಸಿಟಿ ರವಿ ಅವರ ಪರವಾಗಿ ಬಿಜೆಪಿಯ ನಾಯಕರು ನೀಡಿದ್ದ ದೂರು, 2 ದೂರನ್ನ ಇದೀಗ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸ್ ಕಮಿಷನರ್. ಒಂದ್ ಕಡೆ ಸಿಟಿ ರವಿ ಅವರು ಮತ್ತೊಂದು ಪ್ರತ್ಯೇಕ ದೂರನ್ನ ಇವತ್ತು ಕೊಟ್ಟಿದ್ದಾರೆ. 7 ಪುಟಗಳ ದೂರನ್ನ ಬರೆದಿದ್ದಾರೆ. ಈಗ ಆಲ್ರೆಡಿ ದಾಖಲಾಗಿರುವ 2 ದೂರು, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಅಶ್ಲೀಲ ಪದ ಪ್ರಯೋಗ ಮಾಡಲಾಯಿತು ಅನ್ನೋದು, ಮತ್ತೊಂದು ಕಡೆ ಸಿಟಿ ರವಿ ಅವರ ವಿರುದ್ಧ ಹಲ್ಲೆ ಮಾಡಿದ್ದಾರೆ ಅನ್ನೋದು. ಈ 2 ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ ಬೆಳಗಾವಿಯ ಪೊಲೀಸ್ ಕಮಿಷನರ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ಕೇಸರಿ ಸೇನೆ. ರಾಜ್ಯಪಾಲರ ಭೇಟಿಗೆ ಮುಂದಾಗಿದ್ದಾರೆ ಬಿಜೆಪಿಯ ನಾಯಕರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಸಂಜೆ 5 ಗಂಟೆಗೆ ರಾಜಭವನಕ್ಕೆ ತೆರಳಲಿದ್ದಾರೆ. ಶಾಸಕ ಸಿಟಿ ರವಿ ಮೇಲೆ ಹಲ್ಲೆ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪೊಲೀಸರ ನಡೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಜೊತೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ಬಿಜೆಪಿಯ ನಾಯಕರು. ವಿರೋಧ ಪಕ್ಷದ ಶಾಸಕರಿಗೆ ಭದ್ರತೆ ಇಲ್ಲ ಅನ್ನೋ ಕುರಿತಾಗಿ ದೂರನ್ನ ನೀಡಲಿದ್ದಾರೆ. ದ್ವೇಷ ರಾಜಕಾರಣ ರಾಜ್ಯದಲ್ಲಿ ಯಥೇಚ್ಛವಾಗಿ ನಡೀತಿದೆ ಅನ್ನೋದ್ರ ಬಗ್ಗೆ ಕೂಡ ದೂರನ್ನ ನೀಡಲಿದ್ದಾರೆ. ರಾಜ್ಯಪಾಲರ ಅಂಗಳವನ್ನ ತಲುಪಿದ್ರೆ ಈ ಪ್ರಕರಣ ಮತ್ತಷ್ಟು ಮಾತು ಪ್ರತಿ ಮಾತಿಗೆ ಸಾಕ್ಷಿಯಾಗೋದು ನಿಶ್ಚಿತ. ಸಂಜೆ 5 ಗಂಟೆಗೆ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಬಿಜೆಪಿಯ ನಾಯಕರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಅದರಲ್ಲೂ ವಿರೋಧ ಪಕ್ಷದ ನಾಯಕರಿಗೆ ಭದ್ರತೆ ಇಲ್ಲದೆ ಇರೋದು, ದ್ವೇಷ ರಾಜಕಾರಣ ಹೆಚ್ಚಾಗಿರೋದು, ಸಿಟಿ ರವಿ ಅವ್ರ ಮೇಲಾದ ಹಲ್ಲೆ ವಿಚಾರ, ಅವರನ್ನ ಬಂಧಿಸಿದ ವಿಚಾರ, ಇದೆಲ್ಲದರ ಕುರಿತಾಗಿ ರಾಜ್ಯಪಾಲರಿಗೆ ದೂರನ್ನ ನೀಡಲಿದ್ದಾರೆ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಸಂಜೆ 5 ಗಂಟೆಗೆ ರಾಜ್ಯಪಾಲರನ್ನ ಭೇಟಿ ಮಾಡುವವರಿದ್ದಾರೆ.